ಮುಂದೆ ಒಂದು 2012 ಮಾಡಲ್ ಶಿಫ್ಟ್ ಇದೆ, ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ VXI ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇದ್ರದ್ದು ಪ್ರೈಸ್ ಬಂದು ನಿಮಗೆ 4,25,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಅಂದ್ರೆ 3,80,000 ಬಿಡ್ತೀನಿ. ಅದೇ ತರ ನೀವು ಒಂದು I10 ಗ್ರ್ಯಾಂಡ್ ನೋಡಬಹುದು. 2014 ಮಾಡಲ್ ಸಿಂಗಲ್ ಓನರ್, ಆಸ್ಟ್ರಾ ಟಾಪ್ ಎಂಡ್, ಡೀಸೆಲ್, ಯಾವುದೇ ತರ ನಿಮಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ವೆಲ್ ಮೇಂಟೈನ್ ಆಗಿದೆ. ಇದ್ರದ್ದು ಮೈಲೇಜ್ ಕೂಡ ನಿಮಗೆ ಸಿಟಿ ಒಳಗಡೆ ಅಪ್ ಟು 18-20 ಬರುತ್ತೆ, ಹೈವೇಲಿ 25 ವರೆಗೂ ಬರುತ್ತೆ. ಆಸ್ಟ್ರಾ ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್. ಇದ್ರದ್ದು ಪ್ರೈಸ್ ಬಂದು ನಿಮಗೆ 4,25,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಅಂದ್ರೆ ನಿಮಗೆ 3,95,000 ಫೈನಲ್ ಕೊಡ್ತೀನಿ. ಶಿಫ್ಟ್ ನೋಡಬಹುದು, 2016 ಮಾಡಲ್, ಸೆಕೆಂಡ್ ಓನರ್, VDI ವಿತ್ ABS ಇರೋದು. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ವೆಲ್ ಮೇಂಟೈನ್ ಆಗಿದೆ, ಯಾವುದೇ ತರ ನಿಮಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ. ಇದ್ರದ್ದು ಮೈಲೇಜ್ ಕೂಡ ನಿಮಗೆ 17-18 ಬರುತ್ತೆ ಸಿಟಿ ಒಳಗಡೆ, ಹೈವೇಲಿ ಅಪ್ ಟು 20 ವರೆಗೂ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದು ನಿಮಗೆ 6,25,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ 5,85,000 ಕೊಡ್ತೀನಿ. ಅದೇ ತರ I10 ಗ್ರ್ಯಾಂಡ್ ಇದೆ, 2017 ಮಾಡಲ್, ಸಿಂಗಲ್ ಓನರ್, 38,000 ಓಡಿರೋದು, ಮ್ಯಾಗ್ನಾ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ, 38,000 ಓಡಿದೆ.